ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ, ಶಿರಸಿ. ಆತ್ಮೀಯರೇ, ಇವತ್ತಿನ ಆರೋಗ್ಯದ ಸಂಚಿಕೆಯಲ್ಲಿ ತಮಗೆ ಟೀ ಕಾಫಿ ಒಳ್ಳೆಯದಾ, ಕುಡಿಬಹುದಾ, ಟೀ ಕಾಫಿ ಎರಡರಲ್ಲಿ ಯಾವುದು ಒಳ್ಳೆಯದು? ಸೊ ಟೀ ಕಾಫಿ ಎರಡೂ ಕೂಡ ಪ್ರಕೃತಿ ಚಿಕಿತ್ಸೆಯ ಪ್ರಕಾರ ಎರಡು ಸ್ಟಿಮ್ಯುಲೆಂಟ್ಸ್, ಇದು ಎರಡೂ ಒಳ್ಳೆಯದಲ್ಲ. ಇಲ್ಲಿ ನೀವು ಟೀ ಕಾಫಿಗೆ ಹಾಕುವಂಥ ಸಕ್ಕರೆ ಡೇಂಜರಸ್ ಬಾಂಬ್. ಸಕ್ಕರೆ ಒಂದು ಬಿಳಿ ವಿಷ. ಸೊ ಹಾಗಾಗಿ ನೀವು ಟೀ ಕಾಫಿಯನ್ನು ಕುಡಿಲೇಬೇಕು ಅಂತಿದ್ದರೆ, ಶುಗರ್ ಇದ್ದವರು ಒಂದೇ ಅಲ್ಲ, ಶುಗರ್ ಇಲ್ಲದೇ ಇದ್ದವರು ಕೂಡ ಶುಗರ್ಲೆಸ್ ಟೀ ಕಾಫಿ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಒಂದು ಪಾಯಿಂಟ್. ಎರಡನೇದು, ಟೀ ಕಾಫಿಯನ್ನು ಎಷ್ಟು ಬಾರಿ ಕುಡಿಬೋದು, ಕುಡಿಬಾರ್ದು ಅನ್ನೋವಂಥದ್ದು ಫಸ್ಟ್. ಅದ್ರ ಬದಲಿ ಕಷಾಯಗಳನ್ನು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು. ಈ ಶಿರ್ಸಿ ಕಡೆ, ನಮ್ಮ ಕರಾವಳಿ ಕಡೆ, ಮಲೆನಾಡು ಕಡೆ ಕಷಾಯವನ್ನು ಮಾಡಿಕೊಡ್ತಾರೆ. ಜೀರಿಗೆ, ಕೊತ್ತಂಬರಿ ಎಲ್ಲ ಹಾಕಿ ಕಷಾಯದ ಪುಡಿ ರೆಡಿ ಮಾಡ್ಕೊಳ್ತಾರೆ. ಯಾರು ಗೆಸ್ಟ್ ಬಂದ ಕೂಡಲೇ ಕಷಾಯವನ್ನು ಹಾಲಿಗೆ ಆ ಪುಡಿಯನ್ನು ಹಾಕ್ಕೊಡ್ತಾರೆ. ಅದು ಭಾಳ ಒಳ್ಳೆಯದು. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಗ್ರೀನ್ ಟೀಯನ್ನು ಕುಡಿದ್ರೆ ಒಳ್ಳೆಯದು. ಇದು ಆಗಲ್ಲ, ಟೀ ಕಾಫಿ ಕುಡಿಲೇಬೇಕು ನನಗೆ ಅಂತಿದ್ದರೆ, ತಲೆನೋವು ಬಂದುಬಿಡುತ್ತೆ, ಇಲ್ಲ ಅಂದರೆ ಅದು ನಂಗೆ ಸೆಟ್ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ ಅಂತಿದ್ದರೆ, ಪ್ರತಿ 1 ತಾಸಿಗೆ ಕುಡಿತಾ ಬರ್ತಾರಲ್ಲ ಅವರಿಗೆ ಎಸಿಡಿಟಿ ಕಟ್ಟಿಟ್ಟ ಬುತ್ತಿ, ಮಲಬದ್ಧತೆ ಗ್ಯಾರಂಟಿ. ಸೊ ಹಾಗಾಗಿ ದಯಮಾಡಿ ಅರ್ಧರ್ಧ ತಾಸಿಗೆ 1 ತಾಸಿಗೆ ಓಕೆ ಗೆಸ್ಟ್ ಬಂದರು, ಅವರು ಕುಡಿತಾರೆ, ಅವ್ರಿಗೆ ಕುಡಿಸ್ತೀರಿ, ನೀವು ಕುಡಿತೀರ. ಹೀಗೆ ಟೀ ಕಾಫಿ ಕುಡಿಯೋದು ಹೆಚ್ಚಾಗ್ತಾನೆ ಹೋಗುತ್ತೆ. ಹಂಗೆ ಆಗಬಾರ್ದು. ಬೆಳಗ್ಗೆ ಒಂದು ಸಲ ಅಥವಾ ಸಾಯಂಕಾಲನ ಒಂದು ಸಲ, ಒಂದೇ ಒಂದು ಬಾರಿ ಟೀ ಕಾಫಿಯನ್ನು ಕುಡಿಲೇಬೇಕು ಅಂತಿದ್ರೆ ನೀವು ಕುಡಿಬೋದೇ ಹೊರತು, ಜಾಸ್ತಿ ಟೀ ಕಾಫಿ ಕುಡಿಯೋದ್ರಿಂದಾಗಿ ಅದು ನಮಗೆ ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಗ್ಯಾಸ್ಟ್ರಿಕನ್ನು ಉಂಟು ಮಾಡುತ್ತೆ, ಹೈಪರ್ ಅಸಿಡಿಟಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಟೀ ಕಾಫಿ ಮೇಲೆ ಹತೋಟಿ ಇರಲಿ. ಜೊತೆಗೆ ಇದರಲ್ಲಿ ದೊಡ್ಡ ವಿಷ ಅಂದರೆ ಅದು ಯಾವುದು? ಸಕ್ಕರೆ. ಎರಡನೇ ವಿಷಯ, ಇವತ್ತು ಟೀಯಲ್ಲಿ ನಿಮಗೆ ಟೀ ಪೌಡ್ರ್ ಮಾಡಬೇಕಾದ್ರೆ ಹೋಗಿ ನೋಡಿದ್ರೆ, ಟೀ ಗಿಡವನ್ನು ಬೆಳೆಸುವಾಗ ತುಂಬ ರೀತಿಯ ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಟೀ ಸಿಗೋದೇ ಇಲ್ಲ. ಇವತ್ತು ಎಲ್ಲ ಟೀಯಲ್ಲೂ ಕೂಡ ರಾಸಾಯನಿಕದು ತುಂಬ ಹೋಗಿದೆ. ಸೊ ಹಾಗಾಗಿ ಟೀಯನ್ನು ನಿಮಗೆ ಅಥವಾ ಕಾಫಿಯನ್ನು ಸಾಧ್ಯ ಆದಷ್ಟು ಕಡಿಮೆ ಮಾಡುವಂಥದ್ದು ಒಳ್ಳೆಯದು. ಕೆಲವರಿಗೆ ಬೆಳಗ್ಗೆ ಎದ್ದು ಕೂಡಲೇ ಟೀ ಕಾಫಿ ಕುಡಿಲಿಲ್ಲ ಅಂದರೆ ಮೋಷನಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಹಾಗೇನಿಲ್ಲ, ಬೆಳಗ್ಗೆ ಎದ್ದು ಬಿಸಿ ಬಿಸಿ ನೀರು ಕುಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದೇ ಅನುಭವ ಆಗುತ್ತೆ. ಹೊಟ್ಟೆಗೇನೋ ಆಹಾರ ಹೋಗಿದೆ ಅಂತ ಆದಾಗ ಆಟೋಮೆಟಿಕ್ಕಾಗಿ ಕರಳಿಗೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಉಂಟಾಗುತ್ತೆ, ಬೆಳಗ್ಗೆ ಎದ್ದು ಟಾಯ್ಲೆಟಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಹವ್ಯಾಸವನ್ನು ನೀವು ತಾವು ಬೆಳೆಸ್ಕೊಳ್ಬೋದು. ಹಾಗೆಯೇ ಟೀ ಕಾಫಿ ಸಾಯಂಕಾಲ ಒಂದು 6 ಗಂಟೆಗೆ 7 ಗಂಟೆಗೆ ಕುಡಿದ್ರೆ ಇದು ಸ್ಟಿಮ್ಯುಲೆಂಟ್ ಆದ ಕಾರಣ ನಿದ್ರಾಹೀನತೆಗೆ ಭಾಳ ಪ್ರಮುಖವಾದ ಕಾರಣ ಆಗುತ್ತೆ. 4 ಗಂಟೆ ಮೇಲೆ ಟೀ ಕಾಫಿ ಕುಡಿಲಿಕ್ಕೆ ಹೋಗಬೇಡಿ. ಸೊ 4 ಗಂಟೆ ಮೇಲೆ ಟೀ ಕಾಫಿಯನ್ನು ಕುಡಿದ್ರೆ ಖಂಡಿತವಾಗಿ ನಿದ್ದೆ ಸರಿಯಾಗಿ ಬರೋದಿಲ್ಲ. ಬಿಕಾಸ್ ಇದು ಸ್ಟಿಮ್ಯುಲೆಂಟ್. ಇನ್ನೂ ಕೆಲಸ ಮಾಡು ಅಂತ ಹೇಳ್ತಾನೆ ಹೋಗುತ್ತೆ. ಸೊ ಕೆಲವರು ಸಂಜೆ 6 ಗಂಟೆ 7 ಗಂಟೆ 8 ಗಂಟೆಗೆಲ್ಲ ಟೀ ಕಾಫಿ ಕುಡಿತಾ ಇರ್ತಾರೆ. ಖಂಡಿತ ಒಳ್ಳೆಯ ಹವ್ಯಾಸ ಅಲ್ಲ. ಅದನ್ನು ಬಿಟ್ಬಿಡಿ. ಆ ಹವ್ಯಾಸ ಇದ್ದರೆ ಬಿಟ್ಬಿಡಿ. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಕಷಾಯವನ್ನು ಕುಡಿ. ಸೊ ಬೇರೆ ಕಷಾಯವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಕಡೆ ನಿಮ್ಗೆ ಬೇಕಾದಷ್ಟು ಸಿಗುತ್ತೆ. ಆ ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಟೀ ಕಾಫಿ ಒಳ್ಳೆಯದಲ್ಲ, ಟೀ ಕಾಫಿ ಬೇಕೇ ಬೇಕು ಅಂದರೆ ಒಂದೇ ಸಲ ಕುಡೀರಿ, ಅದು ಕೂಡ ಸಕ್ಕರೆ ರಹಿತವಾಗಿ ಕುಡೀರಿ. ಈ ಸಂದೇಶವನ್ನು ಈ ಒಂದು ಸಂಚಿಕೆಯ ಮೂಲಕ ತಮಗೆ ನೀಡ್ತಾ, ಈ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ. ಜೊತೆಗೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ 9448729434ಗೆ ನೀವೊಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ 9448729434ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಸೊ ಆಗ ನೀವು ಡಾಕ್ಟ್ರೊಂದಿಗೆ ನೇರವಾಗಿ ಮಾತನಾಡಿ ಔಷಧಿಗಳನ್ನ ಮನೆಗೆ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ತಮಗೆಲ್ಲರಿಗೂ ವಂದನೆಗಳು.